ಸಾಲ ತೆಗೆದುಕೊಳ್ಳೋಕೆ ಹೋಗಬೇಡಿ, ಸಾಲ ಕೊಡೋಕೆ ಹೋಗಬೇಡಿ, ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ. ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳನ್ನ ಕಮ್ಮಿ ಮಾಡಿಕೊಳ್ಳಿ. ಐಷಾರಾಮಿ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಪ್ರವಾಸವನ್ನು ಮುಂದೂಡಿ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ದುರ್ಗೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಆಗಿ ಅಂತ ಹೇಳಿ, ಇನ್ನ ಜುಲೈ ತಿಂಗಳ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ನೋಡಲಾಗಿ, ಇದೇ ಜುಲೈ 16ರಿಂದ ಮಿಥುನ ರಾಶಿಯಲ್ಲಿದ್ದ ಸೂರ್ಯಗ್ರಹ ನಂತರ 16 ನಂತರ ಕಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಇನ್ನ ಗುರುಗ್ರಹ ಕಟಕ ರಾಶಿಯಲ್ಲೇ ಇರ್ತಾರೆ ಜುಲೈ ತಿಂಗಳಲ್ಲಿ. ಶನಿಗ್ರಹ ಎಂದಿನಂತೆ ಮೀನ ರಾಶಿಯಲ್ಲಿ 27ರ ನಂತರ ಹಿಮ್ಮುಖ ಸಂಚಾರವನ್ನ ಮಾಡ್ತಾರೆ. ಇನ್ನ ಕೇತುಗ್ರಹ ಸಿಂಹ ರಾಶಿಯಲ್ಲಿದ್ದು ಶುಕ್ರ ಗ್ರಹ 4ರಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಪಡಿತಿದ್ದಾರೆ. ಹಾಗಿದ್ರೆ ನಿಮ್ಮ ರಾಶಿಯಲ್ಲಿ ಹೇಗಿದೆ ಫಲಾಫಲವನ್ನು ನೋಡೋಣ ಬನ್ನಿ. ನಿಮ್ಮ ರಾಶಿಯವರಿಗೆ ಈ ತಿಂಗಳಲ್ಲಿ ನೀವು ಮಾಡ್ತಕ್ಕಂಥ ಉದ್ಯೋಗ ಮತ್ತೆ ವೃತ್ತಿ ರಂಗದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಹೆಚ್ಚಿನ ಶ್ರಮವನ್ನ ಹಾಕಿ ಕೆಲಸ ಮಾಡಿರ್ತೀರಿ. ಫಲಾಫಲಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತೀರಿ. ಆ ಫಲ ನಿಮಗೆ ಸಿಕ್ಕಿಲ್ಲ ಅಂದಾಗ ಏನಪ್ಪಾ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರೆ ನಮ್ಗೆ ಆ ಫಲ ಸಿಕ್ಕಿಲ್ಲಲ್ಲ ಅಂತ ಒಂದು ಬೇಜಾರಾಗ್ತದೆ. ಅಂದ್ರೆ ನಿಮ್ಗೆ ಹೆಚ್ಚಿನ ಶ್ರಮಕ್ಕೆ ತಕ್ಕದಾಗಿರ್ತಕ್ಕಂಥ ಫಲಾಫಲಗಳು ಈ ಸಾರಿ ನಿಮ್ಗೆ ಸಿಗ್ತದೆ. ಜುಲೈ ತಿಂಗಳಲ್ಲಿ ಸಿಗೋದಕ್ಕೆ ಸ್ವಲ್ಪ ಕಷ್ಟವಾಗುವುದು. ಇನ್ನ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ, ಹಣಕಾಸಿನ ವಿಚಾರ ನೋಡಿದ್ರೆ 7ರಿಂದ ಮಿಥುನ ರಾಶಿಗೆ ಸಂಚಾರ, 7ರಿಂದ ಬುಧ ಗ್ರಹ ಮಿಥುನ ರಾಶಿಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಲ ತೆಗೆದುಕೊಳ್ಳೋಕೆ ಹೋಗಬೇಡಿ, ಸಾಲ ಕೊಡೋಕೆ ಹೋಗಬೇಡಿ, ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ. ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳನ್ನ ಕಮ್ಮಿ ಮಾಡಿಕೊಳ್ಳಿ. ಐಷಾರಾಮಿ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಪ್ರವಾಸವನ್ನ ಮುಂದೂಡಿ. ಆದ್ರೂ ಜುಲೈ ತಿಂಗಳ ಕೊನೆಯಲ್ಲಿ ನೀವು ಪ್ರವಾಸವನ್ನ ಯೋಜನೆಯನ್ನ ಮಾಡ್ತಕ್ಕಂಥದ್ದು ಮಾಡಿ. ಆದ್ರೂ ಒಟ್ಟಾರೆಯಾಗಿ ಹೇಳೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ಬಜೆಟ್ ಅಂತ ಹಾಕಬೇಕಾಗುತ್ತದೆ. ಇಂಥದ್ದು ಖರ್ಚು ಮಾಡ್ಬೇಕು, ಇಂಥದ್ದು ಖರ್ಚು ಮಾಡಬಾರ್ದು ಅಂತ ಯೋಜನೆಯನ್ನು ರೂಪಿಸ್ಕೊಂಡ್ರೆ ಹಣಕಾಸಿನಿಂದ ಹೊರಗಡೆ ಬರ್ತೀರಿ. ಇಲ್ಲ ಕೌಟುಂಬಿಕವಾಗಿ ನೋಡೋದಾದ್ರೆ ಈ ಗೌಪ್ಯತೆಯನ್ನು ಸ್ವಲ್ಪ ಕಾಪಾಡ್ಕೊಂಡಿದ್ದೀವಿ. ಏನ್ ಮಾಡ್ತೀರಿ, ಎಲ್ಲವನ್ನ ಎಲ್ಲರ ಎದುರು ಬಾಯಿ ಬಿಟ್ಟು ಹೇಳುವಂತ ಸ್ವಭಾವ ನಿಮ್ದು. ಸ್ವಲ್ಪ ಕೌಟುಂಬಿಕವಾಗಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಿ. ಇದರಿಂದ ನಮ್ಗೆ ಹೆಚ್ಚಿನ ಲಾಭ ಆಗ್ತದೆ. ಇಲ್ಲ ಅಂತಂದ್ರೆ ಎಲ್ಲರೆದುರು ಮಾನ ಹೋಗುವಂತಹ ಸಂದರ್ಭ ಕೂಡ ನಿರ್ಮಾಣ ಆಗ್ತದೆ. ಹುಷಾರಾಗಿರ್ಬೇಕಾಗ್ತದೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥವರಿಗೆ ಹೆಚ್ಚಿನ ಲಾಭ ಇದೆ. ಆದ್ರೂ ನೀವು ಶ್ರದ್ಧೆಯಿಂದ ಓದ್ಬೇಕಾಗ್ತದೆ. ಹೆಚ್ಚಿನ ನಿಮಗೆ ಅದರಿಂದ ನಮ್ಗೆ ಲಾಭ ಬೇಕು ಅಂತಂದ್ರೆ ಜಾಗರೂಕತೆಯಿಂದ ನಾವು ಏನ್ ಓದಿದ್ದೀವಿ ಅಂದ್ರೆ ಈ ವರ್ಷ ಒಂದಲ್ಲ 2 ಸರಿ ಮಾಡ್ಬೇಕಾಗ್ತದೆ ವಿದ್ಯಾರ್ಥಿ ಜೀವನದಲ್ಲಿ. ಇದಕ್ಕೆಲ್ಲ ಹೆಚ್ಚಿನ ಪರಿಹಾರ ಏನಪ್ಪಾ ಅಂತಂದ್ರೆ, ನೀವು ಮಂಗಳವಾರ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿ ಅವರಿಗೆ ನಿಂಬೆಹಣ್ಣಿನ 21 ನಿಂಬೆ ಹಣ್ಣಲ್ಲಿ ಆರತಿ ಮಾಡೋದ್ರಿಂದ, 21 ನಮಸ್ಕಾರವನ್ನ ಮಾಡೋದ್ರಿಂದ ಅಥವಾ ವಿಷ್ಣು ದೇವಾಲಯದಲ್ಲಿ ತುಳಸಿಯನ್ನು ಅರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಗಳಿಸ್ತೀರಿ. ಒಳ್ಳೆದಾಗಲಿ, ಶುಭವಾಗಿ.